ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಶೇಷ ಏನು ಮಾತಾಡೋಣ ಅಂತಂದ್ರೆ, ಈಗ ನಾವು ಆಷಾಢ ಮಾಸದಲ್ಲಿದ್ದೀವಿ. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಆಷಾಢ ಯಾವಾಗ ಮುಗಿಯುತ್ತೆ? ಸೊ ಶ್ರಾವಣ ಶುರು ಆದರೆ ಎಲ್ಲ ಹಬ್ಬಗಳ ಸಾಲು, ಹಬ್ಬಗಳು ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ. ಸೊ ಆಷಾಢ ಬಂದು ಯಾವಾಗ ಮುಗಿಯುತ್ತೆ? ಶ್ರಾವಣದಿಂದ ನಮ್ಮ ಹಬ್ಬಗಳು ಶುರು ಆಗುತ್ತೆ. ಈಗ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಆಷಾಢ ಬಂದು ಆಗಸ್ಟ್ 12 ತನಕ ಆಷಾಢ ಇದೆ. 12ನೇ ತಾರೀಕು ಅಮಾವಾಸ್ಯೆ ಇರ್ತಕ್ಕಂಥದ್ದು. ಸೊ ಅಮಾವಾಸ್ಯೆ ಕಳೆದ ನಂತರ ಆಗಸ್ಟ್ 12 ಆದ ನಂತರ ಆಗಸ್ಟ್ 13ರಿಂದ ನಮ್ಮ ಶ್ರಾವಣ ಮಾಸ ಶುರು. ಸೊ ಶ್ರಾವಣ ಮಾಸ ಶುರು ಆದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ, ಸೊ ಎಲ್ಲರೂ ಕೂಡ ಮಾಡ್ತಕ್ಕಂಥ ಮೊದಲನೇ ಹಬ್ಬನೇ, ಎಲ್ಲರೂ ಕೂಡ ಆಚರಿಸ್ತಕ್ಕಂಥದ್ದು ವರಮಹಾಲಕ್ಷ್ಮಿ. ಸೊ ಯಾರಿಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಕ್ಕೆ ಇಷ್ಟ ಇಲ್ಲ ಹೇಳಿ? ಖಂಡಿತವಾಗಿಯೂ ವರಮಹಾಲಕ್ಷ್ಮಿ ಆಗಸ್ಟ್ 13 ಆದ ಶ್ರಾವಣದ ನಂತರ ಬರ್ತಕ್ಕಂಥ 2ನೇ ಶುಕ್ರವಾರ. ಸೊ ಮೊದಲನೇ ಶುಕ್ರವಾರ ಅಲ್ಲ, 2ನೇ ಶುಕ್ರವಾರ ಅಂತಂದ್ರೆ 21ನೇ ತಾರೀಕು ಆಗಸ್ಟ್. ಸೊ 21 ಆಗಸ್ಟ್ ಅಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೇವೆ. ಈ ಆಗಸ್ಟ್ 21ರಲ್ಲಿ ವರಮಹಾಲಕ್ಷ್ಮಿಯ ದಿನವನ್ನು ಆಚರಿಸ್ತಕ್ಕಂಥದ್ರಲ್ಲಿ ಯಾವ ರೀತಿ ಆಚರಿಸಬೇಕು, ವ್ರತಾಚರಣೆ ಹೇಗೆ, ಯಾವುದು ಶುಭ ಮುಹೂರ್ತ, ಹೇಗೆ ನಾವು ದೇವಿಯನ್ನ ಒಲಿಸ್ಕೋಬೇಕು, ವರಪ್ರದಾಯಿನಿ ವರಮಹಾಲಕ್ಷ್ಮಿಯನ್ನ ಯಾವ ರೀತಿ ನಾವು ಪೂಜಿಸಬೇಕು ಅಂತಕ್ಕಂಥದನ್ನ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಈಗ ನೀವು ಏನ್ ತಿಳ್ಕೊಬೇಕಂದ್ರೆ, ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಸೊ ಶ್ರಾವಣ ಶುರುವಾದ ನಂತರ ಈ 21ನೇ ತಾರೀಕಿಗೆ ಬೇಕಾದಂತ ಪ್ರಿಪರೇಷನ್ಸ್ಗಳು, ಆ ಡೇಟ್ಗಳಲ್ಲಿ ನೀವು ಹೇಗೆ ಆಚರಿಸ್ತೀರಾ, ನೀವು ಮನೆಯ ಸಂಪ್ರದಾಯಗಳನ್ನೆಲ್ಲ ನೀವು ಸಾಕಷ್ಟು ತಯಾರನ್ನ ಆರಂಭಿಸ್ಕೊಳ್ಳಿಕ್ಕೆ ಅಂತೇಳಿ ನಾನು ಇವತ್ತು ಈ ಡೇಟ್ ನಾನು ತಿಳಿಸ್ತಾ ಇದ್ದೇನೆ. ಮುಂಬರುವ ವಿಡಿಯೋದಲ್ಲಿ ಇದರ ಇನ್ ಡೀಟೇಲ್ ಆಗಿ ವರಮಹಾಲಕ್ಷ್ಮಿ ಆಚರಣೆ, ಶುಭ ಮುಹೂರ್ತ, ಶುಭಗಳಿಗೆ ಆಚರಣೆ, ವಿಧಿವಿಧಾನಗಳನ್ನೆಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಹಾಗಾಗಿ ಆಗಸ್ಟ್ 21ಕ್ಕೆ ವರಮಹಾಲಕ್ಷ್ಮಿಗೆ ಎಲ್ಲ ರೆಡಿ ಅಲ್ವಾ? ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ನಮಸ್ಕಾರ.